ತನ್ನನ್ನು ಸೇರುವ ವಿಧಾನವನ್ನು ನಮಗೆ ತೋರಿಸಿಕೊಟ್ಟಿದ್ದಾನೆ. ಮಯ್ಯೇವ ಮನ ಆಧತ್ಸ್ವ, ಮನಸ್ಸನ್ನು ನಾನು ಕೊಟ್ಟುಬಿಡು. ಮೈ ಬುದ್ಧಿಂ ನಿವೇಶಯ, ತಿಳುವಳಿಕೆಯಲ್ಲಿ ನನ್ನನ್ನು ನೀನು ವಿಷಯವನ್ನಾಗಿ ಮಾಡಿಕೋ. ನಿವಸಿಷ್ಯಸಿ ಮಯ್ಯೇವ ಅಥವಾ ಊರ್ಧ್ವಂ ನ ಸಂಶಯ, ಕೊನೆಗೆ ನೀನು ಬಂದು ನನ್ನ ಮನೆಯಲ್ಲೇ ಉಳ್ಕೋತೀಯ, ನಾನು ನಿನ್ನನ್ನು ನನ್ನ ಮನೆಗೆ ಕರೆಸ್ಕೋತೇನೆ. ಭಗವಂತನ ಮನೆಗೆ ಯಾಕೆ ಹೋಗಬೇಕು ನಾವು? ನಮ್ಮ ಮನೆಯಲ್ಲಿ ಯಾಕೆ ಉಳ್ಕೊಳ್ಬಾರ್ದು? ಯದ್ಗತ್ವ ನನಿವರ್ತಂತೆ ತದ್ಧಾಮ ಪರಮಂ ಮಮ, ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ನನ್ನ ಮನೆ ಅಂಥಿಂಥದ್ದಲ್ಲ, ಒಮ್ಮೆ ನೀನು ಅಲ್ಲಿಗೆ ಬಂದಿ ಅಂತಂದರೆ ಮತ್ತೆ ಮರಳೋದಿಲ್ಲ. ಇವತ್ತು ನಾವು ಮತ್ತೆ ಮತ್ತೆ ಹುಡ್ತೇವೆ, ಮತ್ತೆ ಮತ್ತೆ ಸಾಯ್ತೇವೆ, ಮತ್ತೆ ಮತ್ತೆ ಹುಡ್ತೇವೆ, ಮತ್ತೆ ಮತ್ತೆ ಸಾಯ್ತೇವೆ. ಒಂದಿಷ್ಟು ದಿವಸ ಇಲ್ಲಿ ನಾನಾ ಬಗೆಯಲ್ಲಿ ಹೇಗೋ ಒಂದು ಏಗಿಕೊಂಡು ಬದುಕನ್ನು ಸಾಗಿಸ್ತಾ ಇರ್ತೇವೆ. ಇಂಥ ಯಾವ ಪ್ರಮೇಯವೂ ಇಲ್ಲ. ಸ್ವರೂಪಭೂತವಾದ ಆನಂದವನ್ನು ಅನುಭವಿಸಿಕೊಂಡು ಶಾಶ್ವತವಾಗಿ ಇದ್ದು ಬಿಡಬಹುದು. ಶ್ರೀಕೃಷ್ಣ ಅದಕ್ಕೆ ತೋರಿದ ದಾರಿ ಒಂದೇ. ಅದನ್ನು ಆ ಭಗವಂತ ಮನೆಗೆ ಹೋಗಬೇಕು ಅಂತಿದ್ರೆ ದುಡ್ಡು ಕಾಸು ಕೊಟ್ಟು ಹೋಗೋದು ಸಾಧ್ಯ ಇಲ್ಲ. ಮನಸ್ಸನ್ನು ಕೊಡು. ನಮ್ಮ ಸಮಸ್ಯೆ ಅದುವೇ. 1 ಕೋಟಿ ರೂಪಾಯಿ ಕೊಡು ಅಂತ ಹೇಳಿದರೆ ಪ್ರಾಯಶಃ ಹೇಗಾದರೂ ಸಂಪಾದನೆ ಮಾಡಿಕೊಂಡು ಸಾಲ ಸೋಲ ಮಾಡಿ ಆದರೂ ದೇವರಿಗೆ ಮುಟ್ಟಿಸಬಹುದು ಏನೋ. ಆದರೆ ಮನಸ್ಸು ಕೊಡು ಅಂತ ಕೇಳ್ತಾ ಇದ್ದಾನೆ. ಹೇಗೆ? ಮನಸ್ಸು ಭಾರಿ ಚಂಚಲ. ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾಥಿ ಬಲವದೃಢಂ. ಮನಸ್ಸು ಭಾಳ ಚಂಚಲವಾಗಿರುವಂತಹದ್ದು. ಹೇಗದನ್ನು ಸರಿದಾರಿ ತರಬೇಕು? ಶ್ರೀಕೃಷ್ಣ ಅದಕ್ಕೂ ದಾರಿ ತೋರಿದ. ಯತೋ ಯತೋ ನಿಸ್ಸರತಿ ಮನಶ್ಚಂಚಲಮಸ್ಥಿರಂ ತತಸ್ತತೋ ನಿಯಮ್ಯೈತತ್ ಆತ್ಮನ್ಯೇವ ವಶಂ ನಯೇತ್. ಪ್ರಯತ್ನ ಪಡು ನೀನು. ಎಷ್ಟು ಬಾರಿ ಮನಸ್ಸು ದೂರ ಓಡಿದರೆ ಅಷ್ಟು ಬಾರಿ ಮನಸ್ಸನ್ನು ಮತ್ತೆ ಮತ್ತೆ ಎಳ್ಕೊಂಡು ಬಂದು ನನ್ನ ಕಾಲಬುಡದಲ್ಲಿ ಕಟ್ಟಿ ಹಾಕು. ಪ್ರಯತ್ನ ಪಟ್ಟಿ ಅಂತಂದರೆ ಇವತ್ತಲ್ಲ ನಾಳೆ ಅದು ಸಾಧ್ಯ ಆಗತ್ತೆ. ಮನಸ್ಸು ಚಂಚಲ ಹೌದು. ಮಕ್ಕಳು ಹಾಗೆ. ಮಕ್ಕಳು ಇಂಥ ಕೆಲಸ ಮಾಡಬೇಡ ಅಂತ ಹೇಳಿದರೆ ಪ್ರಾಯಶಃ ಅದೇ ಕೆಲಸವನ್ನು ಜಾಸ್ತಿ ಮಾಡೋದು. ನಾವೇನು ಮಾಡ್ತೇವೆ? 1 ಬಾರಿ ಹೇಳ್ತೇವೆ, 2 ಬಾರಿ ಹೇಳ್ತೇವೆ, 3 ಬಾರಿ ಹೇಳಾಯಿತು, ಇನ್ನು ಬೇಕಾದ್ದು ಮಾಡ್ಕೋ ಅಂತ ಹೇಳಿಕೊಂಡು ನಾವು ಸುಮ್ಮನೆ ಇರ್ತೀವೇನು? ಇಲ್ಲ. ಯಾಕೆ? ಮಕ್ಕಳು ಕೆಟ್ಟರೆ ಅದರಿಂದ ಅನರ್ಥ ಮಕ್ಕಳಿಗೆ ಮಾತ್ರ ಅಲ್ಲ, ನಮಗೆ ಅದರಿಂದ ಅನರ್ಥ ಇದೆ. ಹಾಗಾಗಿ ಎಷ್ಟು ಬಾರಿ ತಿಳಿ ಹೇಳಿದರೆ ಆ ಮಕ್ಕಳು ಸರಿದಾರಿ ಬಂದಾರೋ ಅಷ್ಟು ಬಾರಿ ಮಕ್ಕಳಿಗೆ ತಿಳಿ ಹೇಳ್ತೇವೆ. ಏನಾದರೂ ಪ್ರಯತ್ನ ಮಾಡಿ ಮಕ್ಕಳನ್ನು ಸರಿದಾರಿ ತರಬೇಕು. ಮನಸ್ಸೂ ಹಾಗೆ. ಎಷ್ಟು ಬಾರಿ ಓಡಿದರೆ ಅಷ್ಟು ಬಾರಿ ಪ್ರಯತ್ನಪಟ್ಟು ಮನಸ್ಸನ್ನು ಎಳ್ಕೊಂಬಂದು ಭಗವಂತನ ಪಾದಬುಡದಲ್ಲಿ ಕಟ್ಟಿ ಹಾಕಬೇಕು. ಅದಕ್ಕೋಸ್ಕರ ಭಗವಂತನ ಕುರಿತಾದಂತಹ ಶ್ರವಣ ತುಂಬ ಮಾಡಬೇಕು. ನಮಗೆ ಹೇಗೆ ಮನಸ್ಸು ಭಗವಂತನ ಪಾದಬುಡದಲ್ಲಿ ನಿಲ್ಲೋದಿಲ್ಲ. ದೇವರ ಧ್ಯಾನಕ್ಕೆ ಅಂತ ಕೂತರೂ ಕೂಡ ಮನಸ್ಸು ಬೀದಿ ಬೀದಿಯಲ್ಲಿ ಸಂಚರಿಸ್ತಾ ಇರುತ್ತೆ. ಯಾಕೆ ಅಂತಂದರೆ ನಮಗೆ ಬೀದಿ ಬೀದಿಯ ಪರಿಚಯ ಜಾಸ್ತಿ, ಭಗವಂತನ ಬಗ್ಗೆ ಪರಿಚಯನೇ ಇಲ್ಲ. ಭಾಗವತಾದಿ ಪುರಾಣಗಳ ಹುಟ್ಟು ಆದದ್ದೇ ನಮಗೆ ಭಗವಂತನ ಪರಿಚಯವನ್ನು ಮಾಡಿಕೊಡೋದಕ್ಕೋಸ್ಕರ. ಅದನ್ನು ಶ್ರವಣ ಮಾಡಿ ಭಗವಚಿಂತನೆಯನ್ನು ಸಂಪಾದನೆ ಮಾಡಿಕೊಂಡೆವು ಅಂತಂದರೆ
ಆವಾಗ ಮನಸ್ಸು ಭಗವಂತನಲ್ಲಿ ನಿಲ್ಲಿಸೋದು ಕಷ್ಟ ಇಲ್ಲ. ವೃಂದಾವನದಲ್ಲಿ ಗೋಪಿಗೆಯರಿದ್ದರು. ತಲೆ ಮೇಲೆ ಹಾಲು ಮೊಸರು ಬೆಣ್ಣೆ ಎಲ್ಲ ಹೊತ್ತುಕೊಂಡು ಬೀದಿ ಬೀದಿಯಲ್ಲಿ ಹೋಗಬೇಕು. ಯಾರಿಗೆ ಬೇಕು ಹಾಲು ಮೊಸರು ಬೆಣ್ಣೆ ತುಪ್ಪ ಅಂತ ಕೂಗಬೇಕು ಅಂತ ಇದ್ದಾರೆ. ತಲೆ ಮೇಲೇನೋ ಅವನ್ನೆಲ್ಲ ಹೊತ್ತುಕೊಂಡು ವ್ಯಾಪಾರಕ್ಕೆ ಅಂತ ಹೇಳಿಕೊಂಡು ಬೀದಿಗಿಳಿದಿದ್ದಾರೆ. ಆದರೆ ಆ ಹೊತ್ತಿಗೂ ಕೂಡ ಮನಸ್ಸು ಪೂರ ಕೃಷ್ಣನ ಪಾದದಲ್ಲಿ ಅಂಟಿಕೊಂಡು ಬಿಟ್ಟಿದೆ. ಹಾಗಾಗಿ ಹಾಲು ಮೊಸರು ಬೆಣ್ಣೆ ಅಂತ ಕೂಗಬೇಕು, ಮಾತು ಹಾಗೆ ಬರ್ತಲೇ ಇಲ್ಲ. ವಿಕ್ರೇತು ಕಾಮ ಗಿಲ ಗೋಪಕಾಂತ ಮುಕುಂದ ಪಾದಾರ್ಪಿತ ಚಿತ್ತವೃತ್ತಿ ದಧ್ಯಾಧಿಕಂ ಮೋಹವಶಾದ ವೋಚತ್ ಗೋವಿಂದ ನಾರಾಯಣ ಮಾಧವೇತಿ. ಹಾಲು ಮೊಸರು ಬೆಣ್ಣೆ ಅಂತ ಕೂಗಬೇಕು, ಆದರೆ ಮನಸ್ಸು ಪೂರ ಭಗವಂತನ ಕೃಷ್ಣನ ಪಾದದಲ್ಲಿ ನೆಟ್ಟಿದೆ. ಹಾಗಾಗಿ ಹಾಲು ಮೊಸರು ಬೆಣ್ಣೆ ಅಂತ ಬಾಯಿಲಿ ಬರೋ ಬದಲು ಯಾವ ಕೃಷ್ಣನ ಪಾದದಲ್ಲಿ ಮನಸ್ಸು ನೆಟ್ಟಿದೆಯೋ ಕೃಷ್ಣ ಗೋವಿಂದ ಮಾಧವ ನಾರಾಯಣ ಅಂತ ಹೇಳಿಕೊಂಡು ಕೂಗ್ತಾ ಇದ್ದಾಳೆ. ನಾವು ದೇವರ ಧ್ಯಾನಕ್ಕೆ ಅಂತ ಕೂತಾಗಲೂ ಕೂಡ ನಮ್ಮ ಅಕೌಂಟ್ ಬ್ಯಾಲೆನ್ಸೇ ನಮಗೆ ನೆನಪಾಗತ್ತೆ. ಆದರೆ ಆಕೆ ವ್ಯಾಪಾರಕ್ಕಿಳಿದಾಗಲೂ ಕೂಡ ಭಗವಂತನ ಸ್ಮರಣೆಯನ್ನೇ ಮಾಡ್ಕೋತಾ ಇದ್ದಾಳೆ. ಯಾಕೆ? ಭಗವಂತನಲ್ಲಿ ಆಕೆಗಿರತಕ್ಕಂತಹ ಆ ಭಕ್ತಿ, ಆ ಪ್ರೀತಿ. ನಮಗೆ ಅದಿನ್ನೂ ಹುಟ್ಟೇ ಇಲ್ಲ. ಏನು ಭಕ್ತಿ ಅಂತ ಹೇಳಿದರೆ, ಶ್ರೀಮದಾಚಾರ್ಯರು ಭಕ್ತಿಯ ಪರಿಚಯವನ್ನು ಹೀಗೆ ಮಾಡಿಸಿಕೊಡ್ತಾ ಇದ್ದಾರೆ. ಮಾಹಾತ್ಮ್ಯ ಜ್ಞಾನಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹ ಭಕ್ತಿ ರೀತಿ ಪ್ರೋಕ್ತಃ. ಭಗವಂತನನ್ನು ಚೆನ್ನಾಗಿ ತಿಳ್ಕೋಬೇಕು. ತಿಳ್ಕೊಂಡಾಗ ಆ ತಿಳುವಳಿಕೆಯ ಹಿನ್ನೆಲೆಯಲ್ಲಿ ಭಗವಂತನ ಬಳಿಯೇ ನಮಗೆ ಆ ಪ್ರೀತಿ ಮೂಡತ್ತೆ. ಅದೇ ಭಕ್ತಿ ಅಂತ ಹೇಳಿದರೆ, ಕಥಾಶ್ರವಣ ಮಾಡೋ, ಹರಿಕಥಾಶ್ರವಣ ಮಾಡೋ ಅಂತ ಹೇಳಿಕೊಂಡು ದಾಸರು ಅದಕ್ಕೋಸ್ಕರ ಅಂದರು. ಪಥ ವೈಕುಂಠಕ್ಕೆ ಇದು ನೋಡು. ಭಗವಂತನ ಕಡೆಗೆ ನಾವು ಹೋಗಬೇಕು ಅಂತಿದ್ರೆ ಅದಕ್ಕೆ ಇರತಕ್ಕಂತಹ ದಾರಿ ಕಥಾಶ್ರವಣ. ಈ ವಸಂತ ಮಾಸದಲ್ಲಿ ಶ್ರೀಕೃಷ್ಣನ ಸನ್ನಿಧಾನದಲ್ಲಿ ಸಂತ ಸಂದೇಶಮಾಲಾ ಅನ್ನತಕ್ಕಂತಹ ಈ ವಿಶಿಷ್ಟವಾಗಿರತಕ್ಕಂತಹ ಒಂದು ಕಾರ್ಯದ ಮೂಲಕ ನಾಡಿನ ಅನೇಕ ಗುರುಗಳು ತಮ್ಮ ಅನುಭವದ ಮಾತುಗಳನ್ನು ನಮಗೆಲ್ಲ ಸಮಾಜಕ್ಕೆ ನೀಡ್ತಾ ಇದ್ದಾರೆ. ಅದನ್ನು ನಾವಿಷ್ಟು ಮನನ ಮಾಡಿಕೊಂಡು ಕೃಷ್ಣನ ಕಡೆಗೆ ನಾವು ವಾಲಿದೆವು ಅಂತಂದರೆ ಈ ಕಾರ್ಯಕ್ರಮ ಸಾರ್ಥಕವಾಗ್ತಾ ಇದೆ. ಮೈಸೂರಿನಲ್ಲಿ ತಮ್ಮದೇ ಆಶ್ರಮದಲ್ಲಿ ಅನೇಕ ಕಾರ್ಯಗಳು, ಅವುಗಳ ಒತ್ತಡ ಇದ್ದಾಗ್ಯೂ ಶ್ರೀಗಳವರು ಈಗ ತಾನೇ ಅವರೇ ಹೇಳಿದಂತೆ ಕೃಷ್ಣ ಅವರನ್ನು ಹಗ್ಗ ಹಾಕಿ ಹಿಡಿದು ಎಳಿತಾ ಇದ್ದಾನೆ. ಕೃಷ್ಣನ ನೋಡಬೇಕು ಅಂತ ಹೇಳಿಕೊಂಡು ಅವರು ಬಂದಿದ್ದಾರೆ. ಈ ಸಂಸ್ಥಾನದ ಇಂತಹ ಸೆಳೆತ ಬಾಂಧವ್ಯ ಅದು ಹೀಗೇ ಇನ್ನೂ ಇರಲಿ, ಮುಂದುವರಿಯಲಿ ಅಂತ ಹೇಳಿಕೊಂಡು ಆಶಿಸ್ತಾ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಕೃಷ್ಣ ಅರ್ಪಣಮಸ್ತು. ಇದೀಗ ಪರಮಪೂಜ್ಯ ಹಿರಿಯ ಶ್ರೀಪಾದರ ಅನುಗ್ರಹದ ಆಶಯ ನುಡಿಗಳು.